ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಕುಂಭರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಗಸ್ಟ್ 29ನೇ ತಾರೀಕು ಅಂದರೆ ಶನಿವಾರದಂದು ಈ ರಾಶಿಯವರಿಗೆ ನಡೆಯಲಿರುವುದು ಸಾಮಾನ್ಯವಾದ ರಾಶಿ ಫಲಗಳಲ್ಲ. ಇದು ಕೇವಲ ಒಂದು ದಿನದ ಬಗ್ಗೆ ಅಲ್ಲ, ಒಂದು ಘಟನೆಯ ಬಗ್ಗೆಯೂ ಅಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆಯೂ ಅಲ್ಲ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ರೂಪುಗೊಂಡು ಬರುತ್ತಿರುವ ಒಂದು ದೊಡ್ಡ ನಿರ್ಧಾರದ ಬಗ್ಗೆ. ಬಹಳಷ್ಟು ಈ ರಾಶಿಯವರು ಪ್ರಸ್ತುತ ತಮ್ಮ ಜೀವನದಲ್ಲಿ ಯಾವುದೋ ಒಂದು ಅವಕಾಶಕ್ಕಾಗಿ, ಯಾವುದೋ ಒಂದು ಉತ್ತರಕ್ಕಾಗಿ ಕಾಯುತ್ತಿದ್ದಾರೆ. ಕೆಲವರು ಸಂಬಂಧಗಳ ವಿಚಾರದಲ್ಲಿ, ಇನ್ನು ಕೆಲವರು ಆರ್ಥಿಕ ವಿಚಾರಗಳಲ್ಲಿ, ಮತ್ತಷ್ಟು ಜನರು ತಮ್ಮ ಗೌರವ, ಸ್ಥಾನಮಾನ ಮತ್ತು ಗುರುತಿಗಾಗಿ ಕಾಯುತ್ತಿದ್ದಾರೆ. ಆದರೆ ಈ ವಿಡಿಯೋದಲ್ಲಿರುವ ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ, ನೀವು ಕಾಯುತ್ತಿರುವ ಉತ್ತರ ಇನ್ನೂ ರೂಪುಗೊಳ್ಳುತ್ತಿರುವ ಹಂತದಲ್ಲಿರಬಹುದು, ಅಥವಾ ಆ ಉತ್ತರ ಯಾವಾಗಲಾದರೂ ರೂಪುಗೊಳ್ಳಬಹುದು. ಆದರೆ ಆ ನಿರ್ಧಾರ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಈಗ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲಿರುವ ಆ ನಿರ್ಧಾರಕ್ಕೆ ಸಂಬಂಧಿಸಿದ ಸಂಕೇತಗಳು ಮಾತ್ರ. ಈ ವಿಡಿಯೋವನ್ನು ಆರಂಭಿಸುವ ಮೊದಲು ನಮ್ಮ ಚಾನಲನ್ನು ಯಾರಾದರೂ ಈ ರಾಶಿಯವರು ಹೊಸದಾಗಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಓಂ ಶ್ರೀ ಮಾತೆಯೇ ನಮಃ ಎಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡೋದನ್ನು ಮರೆಯಬೇಡಿ. ಕುಂಭರಾಶಿಯು ಜ್ಯೋತಿಷ್ಯದಲ್ಲಿ 11ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಇದರ ಆಕಾಶ ಮಂಟಪವು ಪವಿತ್ರ ನೀರು ತುಂಬಿದ ಪಾತ್ರೆಯನ್ನು ಹಿಡಿದು ಜಗತ್ತಿಗೆ ಸುರಿಸುವ ಮನುಷ್ಯನ ಆಕಾರದಲ್ಲಿದೆ. ಶತಭಿಷ ನಕ್ಷತ್ರದ 4 ಪಾದಗಳು ಮತ್ತು ಪೂರ್ವ ಭಾದ್ರಪದ ನಕ್ಷತ್ರದ ಮೊದಲ 4 ಪಾದಗಳು ಈ ರಾಶಿಯಲ್ಲಿವೆ. ಈ ರಾಶಿಯ ಅಧಿಪತಿ ನ್ಯಾಯ ಮತ್ತು ಕರ್ಮದಾತನಾದ ಶನಿ. ಇದು ವಾಯು ಅಂಶದ ಸಂಕೇತವಾಗಿದೆ. ಸಾಮಾಜಿಕ ಯೋಗಕ್ಷೇಮ, ನಿಗೂಢ ಆಲೋಚನೆಗಳು, ಆಳವಾದ ಸ್ವಯಂ ಜ್ಞಾನ ಮತ್ತು ತಾಳ್ಮೆ ಈ ರಾಶಿಯ ವಿಶೇಷತೆಯಾಗಿದೆ. ಹಾಗೆಯೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಆರಂಭದಲ್ಲಿ ಹೇಳುವ ಸಂಕೇತವು ಕೊನೆಯಲ್ಲಿ ಹೇಳುವ ನಿರ್ಧಾರದೊಂದಿಗೆ ಸಂಪರ್ಕ ಹೊಂದುತ್ತದೆ. ಮಧ್ಯದಲ್ಲಿ ಬರುವ ಪ್ರತಿಯೊಂದು ಅವಕಾಶವೂ ಒಂದಕ್ಕೊಂದು ಸಂಬಂಧ ಹೊಂದಿರುತ್ತದೆ. ಈ ರಾಶಿಯವರು ಒಂದು ನ್ಯಾಯಾಲಯದಲ್ಲಿ ತೀರ್ಪು ನೀಡುವ ಮೊದಲು ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗುತ್ತದೆ. ಒಬ್ಬ ವ್ಯಾಪಾರಿ ವಸ್ತುವಿನ ಗುಣಮಟ್ಟ ಮತ್ತು ಮೌಲ್ಯವನ್ನು ನಿರ್ಧರಿಸುವ ಮೊದಲು ಅದನ್ನು ತೂಕ ಮಾಡುತ್ತಾನೆ. ಅದೇ ರೀತಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳ ಜೀವನದಲ್ಲಿಯೂ ಕೆಲವು ವಿಶ್ವಾಸ ಮತ್ತು ಮೌಲ್ಯಗಳನ್ನ ತೂಗಲಾಗುತ್ತದೆ. ನಾಳೆಯ ದಿನ ಈ ರಾಶಿಯವರಿಗೆ ಕಾಣಿಸಿಕೊಳ್ಳಲಿರುವ ಪ್ರಮುಖ ಶಕ್ತಿ ಇದೆ. ಈ ಹಂತದಲ್ಲಿ ಗುರು ಗ್ರಹವು ನಿಮ್ಮ ರಾಶಿಯ ಶಕ್ತಿಯೊಳಗಿನಿಂದ ನಿಮ್ಮನ್ನು ಎಚ್ಚರಗೊಳಿಸುತ್ತದೆ. ಬಹಳಷ್ಟು ಜನರು ಶುಕ್ರ ಗ್ರಹವನ್ನು ಪ್ರೀತಿ, ಸೌಂದರ್ಯ ಮತ್ತು ಸೌಕರ್ಯಗಳ ಅರ್ಥದಲ್ಲಿ ಮಾತ್ರ ನೋಡುತ್ತಾರೆ. ಆದರೆ ಶುಕ್ರನು ಮೌಲ್ಯಕ್ಕೆ ಅಧಿಪತಿ. ನಿಮ್ಮ ಮೌಲ್ಯ ಏನು, ನಿಮ್ಮ ಸ್ಥಾನಕ್ಕೆ ಎಷ್ಟು ತೂಕವಿದೆ, ನೀವು ಎಲ್ಲಿ ನಿಲ್ಲುತ್ತೀರಿ ಎಂಬುದನ್ನು ನಿರ್ಧರಿಸುವ ಶಕ್ತಿಯು ಶುಕ್ರನಲ್ಲಿದೆ. ಆದ್ದರಿಂದ ಈಗ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಡೆಯುತ್ತಿರುವಂತೆ ಕಾಣಿಸಿದರೂ ಅದರ ಹಿಂದೆ ನಡೆಯುತ್ತಿರುವ ನಿಜವಾದ ಪ್ರಕ್ರಿಯೆ ನಿಮ್ಮ ಮೌಲ್ಯವನ್ನು ಮತ್ತೆ ನಿರ್ಧರಿಸುವ ಪ್ರಕ್ರಿಯೆಯಾಗಿದೆ. ಕಳೆದ ಕೆಲವು ಸಮಯದಿಂದ ನೀವು ಗಮನಿಸಿರುವ ಒಂದು ವಿಷಯ ಇದೆ. ಕೆಲವರು ನಿಮ್ಮ ಜೀವನದಿಂದ ದೂರವಾಗಿದ್ದಾರೆ, ಕೆಲವರು ಮೌನವಾಗಿದ್ದಾರೆ, ಇನ್ನು ಕೆಲವರು ನಿಮ್ಮ ಬಗ್ಗೆ ಮಾತನಾಡುವುದನ್ನು ಕಡಿಮೆ ಮಾಡಿದ್ದಾರೆ ಮತ್ತು ಕೆಲವರು ಏಕಾಏಕಿ ನಿಮ್ಮ ಮೇಲೆ ಕೋಪವನ್ನು ತೋರಿಸಲು ಆರಂಭಿಸಿದ್ದಾರೆ. ಈ ಬದಲಾವಣೆಗಳು ನಿಮಗಾಗಿ ವಿಚಿತ್ರವಾಗಿ ಕಾಣಿಸಬಹುದು, ಆದರೆ ಗ್ರಹಗಳ ದೃಷ್ಟಿಯಲ್ಲಿ ಇದು ಮುಂದೆ ನಡೆಯಲಿರುವ ಒಂದು ದೊಡ್ಡ ಬದಲಾವಣೆಗೆ ಸಂಬಂಧಿಸಿದ ಕ್ರಮಬದ್ಧವಾದ ವ್ಯವಸ್ಥೆಯಾಗಿದೆ. ಈ ಸಮಯದಲ್ಲಿ ಶನಿ ಗ್ರಹವು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಶನಿ ವೇಗವಾಗಿ ಫಲಿತಾಂಶಗಳನ್ನು ನೀಡುವುದಿಲ್ಲ. ಶನಿ ಮೌನವಾಗಿ ಕೆಲಸ ಮಾಡುತ್ತಾನೆ. ಶನಿ ಯಾವುದೇ ಘೋಷಣೆ ಮಾಡುವುದಿಲ್ಲ, ಆದರೆ ಶನಿ ನಿರ್ಧಾರ ಮಾಡಿದಾಗ ಅದರ ಪರಿಣಾಮ ಖಂಡಿತವಾಗಿಯೂ ಕಾಣಿಸುತ್ತದೆ. ಒಂದು ದೊಡ್ಡ ಕಟ್ಟಡವನ್ನು ನಿರ್ಮಿಸುವ ಮೊದಲು ಅದರ ಅಡಿಪಾಯವನ್ನು ಹೇಗೆ ಹಾಕುತ್ತಾರೋ ಅದೇ ರೀತಿಯಲ್ಲಿ ಶನಿ ನಿಮ್ಮ ಜೀವನದಲ್ಲಿ ಹೊಸ ನಿರ್ಧಾರಕ್ಕೆ ಅಡಿಪಾಯ ಹಾಕುತ್ತಿದ್ದಾನೆ. ಆದ್ದರಿಂದ ಕೆಲವು ಬಾಗಿಲುಗಳು ಮುಚ್ಚಿಕೊಂಡಂತೆ ಅನಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಅವಕಾಶಗಳು ಕೊನೆಯ ಕ್ಷಣದಲ್ಲಿಯೂ ನಿಂತು ಹೋಗಿರಬಹುದು. ಕೆಲವು ಸಂಭಾಷಣೆಗಳು ಪೂರ್ಣವಾಗಿರದೇ ಇರಬಹುದು. ಕೆಲವು ನಿರ್ಧಾರಗಳು ವಿಳಂಬವಾಗಿರಬಹುದು. ಇವೆಲ್ಲವೂ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿರುವ ಸೂಚನೆಗಳಾಗಿವೆ. ಇನ್ನು ಗುರುಗ್ರಹದ ಬಗ್ಗೆ ಮಾತನಾಡೋಣ. ಗುರುಗ್ರಹವು ವಿಸ್ತರಣೆಯ ಸಂಕೇತ.
ಆದರೆ ವಿಸ್ತರಣೆ ಎಂದರೆ ಕೇವಲ ಹಣವಲ್ಲ. ವಿಸ್ತರಣೆ ಎಂದರೆ ಪ್ರಭಾವ ಹೆಚ್ಚಾಗುವುದು, ಪ್ರೀತಿ ಹೆಚ್ಚಾಗುವುದು, ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬಲ ಹೆಚ್ಚಾಗುವುದು ಮತ್ತು ನಿಮ್ಮ ಅಸ್ತಿತ್ವವನ್ನು ಗುರುತಿಸುವುದು ಕೂಡ ಆಗಿದೆ. ನಾಳೆಯ ನಂತರ ಗುರುಶಕ್ತಿ ಈ ರಾಶಿಯವರಿಗೆ ಒಂದು ಆಸಕ್ತಿದಾಯಕ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ನೀವು ಇಷ್ಟು ದಿನ ಸಾಮಾನ್ಯವೆಂದು ಭಾವಿಸಿದ್ದ ಒಂದು ವಿಷಯ ಏಕಾಏಕಿ ಬಹಳ ಮುಖ್ಯವಾದ ವಿಷಯವಾಗಿ ಬದಲಾಗಬಹುದು. ಇದು ಉದ್ಯೋಗದ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಎಂದು ನಾನು ಹೇಳುತ್ತಿಲ್ಲ. ಇದು ವ್ಯವಹಾರದ ಒಂದು ಅವಕಾಶದ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಎಂದು ನಾನು ಹೇಳುತ್ತಿಲ್ಲ. ಏಕೆಂದರೆ ಇಲ್ಲಿ ಮುಖ್ಯವಾದದ್ದು ಅದರ ರೂಪವಲ್ಲ, ಮುಖ್ಯವಾದದ್ದು ನಿಮ್ಮ ಗಮನ ಯಾವ ಕಡೆಗೆ ತಿರುಗುತ್ತದೆ ಎಂಬುದು. ಇದುವರೆಗೆ ಯಾರೂ ಹೆಚ್ಚು ಗಮನ ಕೊಡದಿದ್ದ ಒಂದು ವಿಷಯ ಈಗ ಕೇಂದ್ರ ಬಿಂದುವಾಗಿ ಬದಲಾಗಬಹುದು. ಚಂದ್ರಗ್ರಹವು ಈ ಸಮಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾನೆ. ಮನಸ್ಸನ್ನು ಮನಸ್ಸಿನ ಅಧಿಪತಿ ಎಂದು ಕರೆಯುತ್ತಾರೆ. ಬಹಳಷ್ಟು ಈ ರಾಶಿಯವರು ಇತ್ತೀಚೆಗೆ ಕೆಲವು ವಿಚಿತ್ರವಾದ ಆಲೋಚನೆಗಳನ್ನು ಅನುಭವಿಸಿರಬಹುದು. ಇಂದಿನ ದಿನಗಳಲ್ಲಿ ನಡೆದ ಕೆಲವು ಘಟನೆಗಳು ಮತ್ತೆ ಮತ್ತೆ ನೆನಪಿಗೆ ಬಂದಿರಬಹುದು. ಕೆಲವರ ಬಗ್ಗೆ ಏಕಾಏಕಿ ಯೋಚನೆ ಬಂದಿರಬಹುದು. ಹಳೆಯ ನಿರ್ಧಾರಗಳನ್ನು ಮತ್ತೊಮ್ಮೆ ಪರಿಶೀಲಿಸಬೇಕೆಂಬ ಭಾವನೆ ಮೂಡಿರಬಹುದು. ಇದು ಕೇವಲ ಭಾವನೆಗಳ ಪ್ರಭಾವವಲ್ಲ. ನಿಮ್ಮ ಮನಸ್ಸು ಕೆಲವು ಸಂಕೇತಗಳನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಿದೆ. ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರುತ್ತದೆ, ಆ ನಿರ್ಧಾರ ಏನು? ಈಗಲೇ ಆ ಪ್ರಶ್ನೆಗೆ ಉತ್ತರ ನೀಡುವುದಿಲ್ಲ, ಏಕೆಂದರೆ ಆ ನಿರ್ಧಾರವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಅದರ ಸುತ್ತಲೂ ರೂಪುಗೊಂಡಿರುವ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊದಲ ಸಂಕೇತ ಏನು ಎಂದರೆ ನಿಮ್ಮ ಸುತ್ತಲಿರುವ ಜನರ ವರ್ತನೆಯಲ್ಲಿ ಬದಲಾವಣೆ. ಕೆಲವರು ನಿಮ್ಮನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತಾರೆ. ನೀವು ಬದಲಾಗಿಲ್ಲ, ನಿಮ್ಮ ಮಾತುಗಳು ಬದಲಾಗಿಲ್ಲ, ನಿಮ್ಮ ಗುರಿಗಳು ಬದಲಾಗಿಲ್ಲ, ಆದರೆ ಇತರರ ದೃಷ್ಟಿಕೋನ ಬದಲಾಗುತ್ತಿದೆ. ಈ ಬದಲಾವಣೆ ಏಕೆ ಬರುತ್ತಿದೆ? ಏಕೆಂದರೆ ಶುಕ್ರನು ನಿಮ್ಮ ಮೌಲ್ಯವನ್ನು ಬೆಳಕಿಗೆ ತರುತ್ತಿದ್ದಾನೆ. ಇಷ್ಟು ದಿನ ನೆರಳಿನಲ್ಲಿ ಇದ್ದದ್ದು ಬೆಳಕಿಗೆ ಬಂದಾಗ ಅದನ್ನು ನೋಡುವವರ ಪ್ರತಿಕ್ರಿಯೆಯೂ ಬದಲಾಗುತ್ತದೆ. ಎರಡನೇ ಸಂಕೇತ ಏನು ಎಂದರೆ ಇಷ್ಟು ದಿನ ನಿಂತು ಹೋಗಿದ್ದ ಒಂದು ವಿಷಯ ಮತ್ತೆ ಚಲಿಸಲು ಪ್ರಾರಂಭಿಸುವುದು. ಇದು ಒಂದು ಅವಕಾಶವಾಗಿರಬಹುದು ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ, ಆದರೆ ನಿಂತು ಹೋಗಿದ್ದ ಶಕ್ತಿ ಮತ್ತೆ ಹರಿಯಲು ಪ್ರಾರಂಭಿಸುತ್ತದೆ. ನೀವು ಗಮನಿಸಬೇಕಾದ ಮೊದಲ ಬದಲಾವಣೆ ಚಲನೆ. ಆ ಚಲನೆ ತುಂಬ ದೊಡ್ಡದಾಗಿರಬೇಕೆಂದಿಲ್ಲ. ಸಣ್ಣ ಮಟ್ಟದಲ್ಲಿ ಬದಲಾವಣೆ ಕಾಣಿಸಿಕೊಳ್ಳಬಹುದು, ಆದರೆ ಅದು ಕ್ರಮೇಣ ಮುಂದಕ್ಕೆ ಸಾಗುತ್ತಿರುವುದು ನಿಮಗೆ ಕಾಣಿಸುತ್ತದೆ. ಮೂರನೇ ಸಂಕೇತವು ಯಥಾಚಿತ್ತವಾಗಿ ಕಾಣಿಸಿದರೂ ಗಮನಿಸಬೇಕಾದದ್ದು. ಒಂದು ಕನಸು, ಒಬ್ಬ ವ್ಯಕ್ತಿಯ ಹೆಸರು ಪದೇ ಪದೇ ಕೇಳಿಸಿಕೊಳ್ಳುವುದು, ಒಂದು ಹಳೆಯ ನೆನಪು ಮತ್ತೆ ಬರುವುದು, ಒಂದೇ ವಿಷಯ ಮತ್ತೆ ಮತ್ತೆ ನಿಮ್ಮ ಮುಂದೆ ಎದುರಾಗುವುದು. ಇವೆಲ್ಲವೂ ಸಾಮಾನ್ಯ ಘಟನೆಗಳಂತೆ ಕಾಣಬಹುದು, ಆದರೆ ಜ್ಯೋತಿಷ್ಯ ದೃಷ್ಟಿಯಲ್ಲಿ ಇವು ಗಮನ ಕೊಡಬೇಕಾದ ಸಂಕೇತಗಳಾಗಿವೆ. ಇಲ್ಲಿ ಬಹಳಷ್ಟು ಜನರು ಒಂದು ತಪ್ಪು ಮಾಡುತ್ತಾರೆ. ಸಂಕೇತಗಳನ್ನು ನೋಡಿದ ತಕ್ಷಣ ಫಲಿತಾಂಶವನ್ನು ಊಹಿಸಲು ಪ್ರಾರಂಭಿಸುತ್ತಾರೆ. ಆದರೆ ಈ ರಾಶಿಯವರಿಗೆ ಈ ಹಂತದಲ್ಲಿ ಮಾಡಬೇಕಾದ ಕೆಲಸ ಊಹಿಸುವುದಲ್ಲ, ಗಮನಿಸುವುದು. ಏಕೆಂದರೆ ವಿಶ್ವವು ಮೊದಲು ಸಂಕೇತಗಳನ್ನು ಸೂಚಿಸುತ್ತದೆ, ನಂತರ ದಿಕ್ಕನ್ನು ತೋರಿಸುತ್ತದೆ, ಕೊನೆಯಲ್ಲಿ ಫಲಿತಾಂಶಗಳನ್ನು ಹೊರತರುತ್ತದೆ. ಈ ರಾಶಿಯವರಿಗೆ ಪ್ರಸ್ತುತ ಅತ್ಯಂತ ಆಸಕ್ತಿದಾಯಕ ವಿಷಯ ಏನೆಂದರೆ ಹೊರಗಿನ ಜಗತ್ತಿನಲ್ಲಿ ಕಾಣುವ ಬದಲಾವಣೆಗಿಂತ ಒಳಗೆ ನಡೆಯುತ್ತಿರುವ ಬದಲಾವಣೆ ಬಹಳ ದೊಡ್ಡದಾಗಿದೆ. ಬಹಳಷ್ಟು ಜನರು ಜೀವನದಲ್ಲಿ ಫಲಿತಾಂಶ ಬಂದ ನಂತರವೇ ಬದಲಾವಣೆಗಳನ್ನು ಗುರುತಿಸುತ್ತಾರೆ. ಆದರೆ ಜ್ಯೋತಿಷ್ಯದ ನಿಜವಾದ ಅಧ್ಯಾಯ ಫಲಿತಾಂಶ ಕಾಣಿಸಿಕೊಳ್ಳುವ ಮೊದಲೇ ಆರಂಭವಾಗುತ್ತದೆ. ಈ ಸಮಯದಲ್ಲಿ ಶುಕ್ರನು ನಿಮ್ಮ ಜೀವನದಲ್ಲಿ ಮೌಲ್ಯವನ್ನು ಪುನರ್ ನಿರ್ಧರಿಸುವ ಪ್ರಕ್ರಿಯೆಯನ್ನು ನಡೆಸುತ್ತಿದ್ದಾನೆ. ಒಂದು ಪ್ರಶ್ನೆಯನ್ನು ನೀವು ನಿಮ್ಮಲ್ಲೇ ಕೇಳಿಕೊಳ್ಳಿ. ಕಳೆದ ಕೆಲವು ಸಮಯದಿಂದ ನೀವು ಯಾರಿಗೆ ಎಷ್ಟು ಸಮಯ ನೀಡುತ್ತಿದ್ದೀರಿ? ಯಾರಿಗೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತಿದ್ದೀರಿ? ಯಾವ ವಿಷಯಕ್ಕೆ ಎಷ್ಟು ಶಕ್ತಿಯನ್ನು ಬಳಸುತ್ತಿದ್ದೀರಿ? ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವೇ ಈಗ ವಿಶ್ವವು ಪರಿಶೀಲಿಸುತ್ತಿರುವ ಪ್ರಮುಖ ಅಂಶಗಳು. ಶುಕ್ರನು ಕೇವಲ ಪ್ರೀತಿಯನ್ನು ಸೂಚಿಸುವುದಿಲ್ಲ,
ಶುಕ್ರನು ಆಯ್ಕೆಯನ್ನು ತೋರಿಸುತ್ತಾನೆ. ನೀವು ಯಾರನ್ನು ಆಯ್ಕೆ ಮಾಡುತ್ತಿದ್ದೀರಿ, ಯಾವುದನ್ನು ಮೌಲ್ಯಯುತವೆಂದು ಭಾವಿಸುತ್ತಿದ್ದೀರಿ, ನೀವು ಎಲ್ಲಿ ನಿಲ್ಲಲು ನಿರ್ಧರಿಸುತ್ತಿದ್ದೀರಿ, ಈ ಎಲ್ಲ ವಿಷಯಗಳ ಮೇಲೂ ಶುಕ್ರನ ಪ್ರಭಾವವಿದೆ. ಆದ್ದರಿಂದ ಈಗ ನಿಮ್ಮ ಜೀವನದಲ್ಲಿರುವ ಕೆಲವರು ನಿಧಾನವಾಗಿ ತಮ್ಮ ನಿಜವಾದ ಸ್ವಭಾವವನ್ನು ಹೊರಗೆ ತೋರಿಸುತ್ತಿದ್ದಾರೆ. ಇಷ್ಟು ದಿನ ಒಂದೇ ರೀತಿಯಲ್ಲಿ ಕಾಣಿಸಿಕೊಂಡಿದ್ದವರು ಈಗ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ಇಷ್ಟು ದಿನ ನಿಮಗೆ ಹತ್ತಿರವಾಗಿದ್ದವರು ಈಗ ದೂರವಾಗುತ್ತಿರುವಂತೆ ಅನಿಸಬಹುದು. ಮತ್ತೊಂದೆಡೆ ಕೆಲವರು ಏಕಾಏಕಿ ನಿಮಗೆ ಹತ್ತಿರವಾಗಬಹುದು. ಇದು ಕೇವಲ ವ್ಯಕ್ತಿಗಳ ಬದಲಾವಣೆಯಲ್ಲ, ಇದು ನಿಮ್ಮ ದೃಷ್ಟಿಕೋನದಲ್ಲಿ ಆಗುತ್ತಿರುವ ಬದಲಾವಣೆ. ಶುಕ್ರನು ಒಂದು ಬೆಳಕಿನಂತೆ ಕೆಲಸ ಮಾಡುತ್ತಿದ್ದಾನೆ. ಆ ಬೆಳಕು ಎಲ್ಲಿ ಬೀಳುತ್ತದೆಯೋ ಅಲ್ಲಿ ನಿಜವಾದ ಸ್ವರೂಪ ಹೊರಗೆ ಬರುತ್ತದೆ. ಈಗ ಶನಿ ಗ್ರಹದ ಕಡೆಗೆ ಗಮನ ಹರಿಸೋಣ. ಶನಿಯ ಬಗ್ಗೆ ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಶನಿ ಎಂದರೆ ಕಷ್ಟಗಳು ಮಾತ್ರ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಶನಿಯ ನಿಜವಾದ ಸ್ವಭಾವ ಶಿಸ್ತು. ಶನಿ ಒಬ್ಬ ಗುರು. ಆತ ಪ್ರಶ್ನೆ ಕೇಳುತ್ತಾನೆ, ಆ ಪ್ರಶ್ನೆಗೆ ಉತ್ತರವನ್ನು ನಿಮ್ಮಿಂದಲೇ ಕೊಡಿಸುತ್ತಾನೆ. ಈ ಸಮಯದಲ್ಲಿ ಶನಿ ಈ ರಾಶಿಯವರಿಗೆ ಕೇಳುತ್ತಿರುವ ಪ್ರಶ್ನೆ ಬಹಳ ವಿಶೇಷವಾದದ್ದು. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದದ್ದು ಯಾವುದು? ಈ ಪ್ರಶ್ನೆಗೆ ನೀವು ಮಾತುಗಳಿಂದ ಉತ್ತರಿಸುವುದಿಲ್ಲ, ನಿಮ್ಮ ಕಾರ್ಯಗಳಿಂದ ಉತ್ತರವನ್ನು ಕೊಡಲಿದ್ದೀರಿ. ಪ್ರತಿದಿನ ನೀವು ಎಲ್ಲಿದ್ದೀರಿ, ಯಾರೊಂದಿಗೆ ಮಾತನಾಡುತ್ತಿದ್ದೀರಿ, ಯಾವ ಗುರಿಗಾಗಿ ಪ್ರಯತ್ನಿಸುತ್ತಿದ್ದೀರಿ, ಯಾವ ವಿಷಯವನ್ನು ಬಿಟ್ಟು ಬಿಡುತ್ತಿದ್ದೀರಿ, ಇವೆಲ್ಲವೂ ಶನಿಗೆ ನಿಮ್ಮ ಉತ್ತರಗಳಾಗಿವೆ. ಶನಿ ಈಗ ನಿಮ್ಮ ಜೀವನದಲ್ಲಿ ಕೆಲವು ಪರೀಕ್ಷೆಗಳನ್ನು ಸೃಷ್ಟಿಸುತ್ತಿದ್ದಾನೆ. ಆದರೆ ಇವು ಇಂದಿನ ರೀತಿಯ ಪರೀಕ್ಷೆಗಳಲ್ಲ. ಇವು ಕೇವಲ ತಾಳ್ಮೆಯ ಪರೀಕ್ಷೆಗಳೂ ಅಲ್ಲ, ಇವು ಸ್ಪಷ್ಟತೆಯ ಪರೀಕ್ಷೆಗಳು. ಯಾರನ್ನು ನಂಬಬೇಕು, ಎಲ್ಲಿ ನಿಲ್ಲಬೇಕು, ಎಲ್ಲಿ ಮುಂದೆ ಹೋಗಬೇಕು, ಯಾರೊಂದಿಗೆ ಮುಂದುವರಿಯಬೇಕು, ಯಾರನ್ನು ಹಿಂದೆ ಬಿಟ್ಟು ಬಿಡಬೇಕು, ಈ ಎಲ್ಲ ಪ್ರಶ್ನೆಗಳು ಈಗ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿವೆ. ಇನ್ನು ಗುರುಗ್ರಹದ ಬಗ್ಗೆ ಮಾತನಾಡೋಣ. ಗುರು ಈ ಸಮಯದಲ್ಲಿ ಕೇವಲ ವಿಸ್ತರಣೆಯನ್ನು ನೀಡುತ್ತಿಲ್ಲ, ನಿಮ್ಮ ದೃಷ್ಟಿಕೋನವನ್ನೇ ವಿಸ್ತರಿಸುತ್ತಿದ್ದಾನೆ. ಹಿಂದೆ ನೀವು ಒಂದು ಪರಿಸ್ಥಿತಿಯನ್ನು ಒಂದು ದೃಷ್ಟಿಕೋನದಲ್ಲಿ ನೋಡಿದ್ದೀರಿ. ಈಗ ಅದೇ ಪರಿಸ್ಥಿತಿಯನ್ನು ಮತ್ತೊಂದು ದೃಷ್ಟಿಕೋನದಲ್ಲೂ ನೋಡಬಹುದು. ಹಿಂದೆ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ರೀತಿಯದ್ದಾಗಿತ್ತು. ಈಗ ಆ ಅಭಿಪ್ರಾಯ ಬದಲಾಗಬಹುದು. ಹಿಂದೆ ಒಂದು ಅವಕಾಶವನ್ನು ಸಾಮಾನ್ಯವೆಂದು ಭಾವಿಸಿದ್ದೀರಿ. ಈಗ ಅದರ ಹಿಂದೆ ಅಡಗಿರುವ ಮೌಲ್ಯ ನಿಮಗೆ ಕಾಣಿಸಬಹುದು. ಇದು ಕೇವಲ ಗುರುವಿನ ಪ್ರಭಾವವಲ್ಲ. ಗುರು ನಿಮ್ಮ ಮುಂದೆ ಹೊಸ ಮಾಹಿತಿಯನ್ನು ತರುವುದಕ್ಕಿಂತ ಈಗಾಗಲೇ ನಿಮ್ಮ ಬಳಿ ಇರುವ ಮಾಹಿತಿಯನ್ನು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಮಾಡುತ್ತಿದ್ದಾನೆ. ಆದ್ದರಿಂದ ಈ ರಾಶಿಯವರಿಗೆ ನಾಳೆಯ ನಂತರ ಒಂದು ವಿಚಿತ್ರವಾದ ಅನುಭವವಾಗಬಹುದು. ಇಷ್ಟು ದಿನ ಇದು ನನ್ನ ಮುಂದೆಯೇ ಇತ್ತು, ಆದರೆ ನಾನು ಇದನ್ನು ಏಕೆ ಗಮನಿಸಲಿಲ್ಲ ಎಂಬ ಭಾವನೆ ಬರಬಹುದು. ಆ ಭಾವನೆಯನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಅದೇ ಒಂದು ಗ್ರಹದ ಸಂಕೇತವಾಗಿರಬಹುದು. ಈಗ ಬುಧ ಗ್ರಹದ ಕಡೆಗೆ ಬರೋಣ. ಬುಧನು ಮಾಹಿತಿಯ ಅಧಿಪತಿ, ಸಂವಹನದ ಅಧಿಪತಿ, ಸಂದೇಹಗಳಿಗೂ ಅಧಿಪತಿ. ಈ ಸಮಯದಲ್ಲಿ ಬುಧನು ಬಹಳ ಮೌನವಾಗಿ ಕೆಲಸ ಮಾಡುತ್ತಿದ್ದಾನೆ. ಒಂದು ಮಾಹಿತಿ ನಿಮ್ಮ ಬಳಿಗೆ ತಲುಪಬಹುದು, ಒಂದು ಮಾತು ನಿಮ್ಮ ಕಿವಿಗೆ ಬೀಳಬಹುದು. ಒಬ್ಬ ವ್ಯಕ್ತಿ ಹೇಳುವ ಒಂದು ಸಣ್ಣ ವಾಕ್ಯ ನಿಮ್ಮ ಆಲೋಚನೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಅದು ದೊಡ್ಡ ಘೋಷಣೆಯಾಗಿರಬೇಕೆಂದಿಲ್ಲ, ಅದು ಸುದ್ದಿಯಲ್ಲಿ ಬರುವಂತಹ ದೊಡ್ಡ ವಿಷಯವೂ ಆಗಿರಬೇಕೆಂದಿಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ಆರಂಭಿಸುವಂತಹ ಮಾಹಿತಿಯಾಗಿರಬಹುದು. ಇಲ್ಲಿ ಬಹಳಷ್ಟು ಜನರು ಗಮನಿಸದೆ ಹೋಗುವ ಒಂದು ವಿಷಯವಿದೆ. ನಿಮ್ಮ ಜೀವನವನ್ನು ಬದಲಾಯಿಸುವ ವಿಷಯಗಳು ಯಾವಾಗಲೂ ದೊಡ್ಡ ಶಬ್ದದೊಂದಿಗೆ ಬರುವುದಿಲ್ಲ. ಕೆಲವೊಮ್ಮೆ ಒಂದು ಸಣ್ಣ ವಾಕ್ಯ ಸಾಕಾಗುತ್ತದೆ, ಒಂದು ಸಣ್ಣ ಅರಿವು ಸಾಕಾಗುತ್ತದೆ, ಒಂದು ಸಣ್ಣ ಗುರುತಿಸುವಿಕೆಯೂ ಸಹ ಸಾಕಾಗುತ್ತದೆ. ಈಗ ಕುಜಗ್ರಹದ ಕಡೆಗೆ ಬಂದರೆ, ಕುಜನು ಕ್ರಿಯೆಯ ಪ್ರತೀಕ. ಹಿಂದೆ ನೀವು ಯೋಚಿಸದಿದ್ದ ಕೆಲವು ವಿಷಯಗಳು ಈಗ ಕಾರ್ಯರೂಪಕ್ಕೆ ಬರುವ ಹಂತಕ್ಕೆ ಬರುತ್ತವೆ. ಅದರಲ್ಲಿ ಇಲ್ಲಿ ಒಂದು ವ್ಯತ್ಯಾಸವಿದೆ. ಈ ಬಾರಿ ನಿಮ್ಮ ಕ್ರಿಯೆ ಆತುರದಿಂದ ಬರುವುದಿಲ್ಲ, ಸ್ಪಷ್ಟತೆಯಿಂದ ಬರುತ್ತದೆ. ಇಲ್ಲಿ ಬಹಳ ಮುಖ್ಯವಾದ ಬದಲಾವಣೆ, ಏಕೆಂದರೆ ಸ್ಪಷ್ಟತೆಯಿಂದ ಬರುವ ನಿರ್ಧಾರಗಳು ಬಹಳ ಕಾಲ ಮುಂದುವರಿಯುತ್ತವೆ. ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಬೇಗನೆ ನಿಂತು ಹೋಗಬಹುದು. ಈಗ ನಾವು ಒಂದು ಪ್ರಮುಖ ಹಂತಕ್ಕೆ ಬಂದಿದ್ದೇವೆ. ಈ ರಾಶಿಯವರಿಗೆ ಈ ಹಂತದಲ್ಲಿ ಅತ್ಯಂತ ಮುಖ್ಯವಾದ ಬದಲಾವಣೆ ಹೊರಗಿನ ಜಗತ್ತಿನಲ್ಲಿ ಅಲ್ಲ, ಅದು ನಿಮ್ಮ ಗುರುತಿನಲ್ಲಿ ನಡೆಯುತ್ತದೆ. ಜೀವನದಲ್ಲಿ ಬಹಳ ಕಷ್ಟವಾದ ಕೆಲಸ ಎಂದರೆ
ಯಾವುದನ್ನಾದರೂ ಸಾಧಿಸುವುದು ಮಾತ್ರವಲ್ಲ, ತಮ್ಮ ನಿಜವಾದ ಮೌಲ್ಯವನ್ನು ತಾವು ಗುರುತಿಸುವುದು ಅದು ಒಂದು ದೊಡ್ಡ ವಿಷಯ. ಈಗ ಅದೇ ಪ್ರಕ್ರಿಯೆ ಆರಂಭವಾಗಲಿದೆ. ನೀವು ಹಿಂದೆ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಆ ಸಮಯದಲ್ಲಿ ಸರಿಯಾದವುಗಳಂತೆ ಅನಿಸದೇ ಇರಬಹುದು. ಕೆಲವು ಸಂದರ್ಭಗಳಲ್ಲಿ ನೀವು ಮೌನವಾಗಿರಲು ಆಯ್ಕೆ ಮಾಡಿಕೊಂಡಿದ್ದೀರಿ. ಕೆಲವು ಸಂದರ್ಭಗಳಲ್ಲಿ ವಾದ ಮಾಡುವ ಬದಲು ಮೌನವಾಗಿದ್ದೀರಿ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮಾತಿಗಿಂತ ನಿಮ್ಮ ಕೆಲಸವೇ ಮಾತನಾಡಲಿ ಎಂದು ನಿರ್ಧರಿಸಿದ್ದೀರಿ. ಆ ನಿರ್ಧಾರಗಳ ಪರಿಣಾಮ ಈಗ ಒಂದರ ನಂತರ ಒಂದರಂತೆ ಹೊರಗೆ ಬರಬಹುದು. ಶುಕ್ರಗ್ರಹವು ಈಗ ನಿಮ್ಮ ಸಾಮಾಜಿಕ ವಲಯದ ಮೇಲೆ ಬೆಳಕನ್ನು ಹರಿಸುತ್ತಿದೆ. ಇದರಿಂದ ಒಂದು ಆಸಕ್ತಿದಾಯಕ ವಿಷಯ ನಡೆಯುತ್ತದೆ. ನಿಮ್ಮ ಸುತ್ತಲಿರುವವರ ನಿಜವಾದ ಉದ್ದೇಶಗಳು ಸ್ಪಷ್ಟವಾಗುತ್ತವೆ. ಇಷ್ಟು ದಿನ ನಿಮ್ಮ ಬೆಂಬಲಿಗರಂತೆ ಕಾಣಿಸಿಕೊಂಡ ಕೆಲವರ ನಡವಳಿಕೆಯಲ್ಲಿ ವ್ಯತ್ಯಾಸ ನಿಮಗೆ ಗೊತ್ತಾಗಬಹುದು. ಅದೇ ಸಮಯದಲ್ಲಿ ನೀವು ಹೆಚ್ಚು ಗಮನ ಕೊಡದಿದ್ದ ಕೆಲವರು ನಿಜವಾದ ಬಲವಾಗಿದ್ದಾರೆ ಎಂಬುದು ನಿಮಗೆ ಅರ್ಥವಾಗಬಹುದು. ಇದು ಕೇವಲ ಸಂದರ್ಭಗಳ ಬಗ್ಗೆ ಅಲ್ಲ, ಇದು ವಿಶ್ವಾಸದ ಬಗ್ಗೆಯೂ ಹೌದು. ಯಾರೊಂದಿಗೆ ಮುಂದೆ ಸಾಗಬೇಕು, ಯಾರೊಂದಿಗೆ ನಿಮ್ಮ ಸಮಯ ನೀಡಬೇಕು, ಯಾರೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಬೇಕು, ಈ ಪ್ರಶ್ನೆಗಳಿಗೆ ಉತ್ತರಗಳು ನಿಧಾನವಾಗಿ ನಿಮ್ಮ ಮುಂದೆ ಬರುತ್ತವೆ. ಈಗ ಚಂದ್ರನ ಪ್ರಭಾವ ಇನ್ನಷ್ಟು ಆಳವಾಗಿ ಕೆಲಸ ಮಾಡುತ್ತದೆ. ಚಂದ್ರನು ಕೇವಲ ನೆನಪುಗಳನ್ನು ಮಾತ್ರ ಕದಲಿಸುವುದಿಲ್ಲ, ಚಂದ್ರನು ಅವುಗಳ ಅರ್ಥವನ್ನು ತೋರಿಸುತ್ತಾನೆ. ಅದಕ್ಕಾಗಿ ಕೆಲವು ಹಳೆಯ ಘಟನೆಗಳು ಈಗ ಹೊಸ ಅರ್ಥವನ್ನು ನೀಡಬಹುದು. ಒಮ್ಮೆ ನಡೆದ ಒಂದು ಸಣ್ಣ ಸಂಭಾಷಣೆ ಈಗ ದೊಡ್ಡ ಸಂಕೇತದಂತೆ ಅನಿಸಬಹುದು. ಒಮ್ಮೆ ಸಾಮಾನ್ಯವಾಗಿ ಕಂಡಿದ್ದ ಒಂದು ಘಟನೆ ಈಗ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಪ್ರಮುಖ ತಿರುವಿನಂತೆ ಕಾಣಬಹುದು. ಇದು ಕೇವಲ ಚಿಕ್ಕ ಘಟನೆ ಅಲ್ಲ. ಈಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಂಚಿಕೊಳ್ಳಿ. ಈ ವಿಡಿಯೋಗೆ ಓಂ ಶ್ರೀ ಮಾತೆಯೇ ನಮಃ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಹರ ಹರ ಮಹಾದೇವ್.